ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಗ್ರಾಸರಿ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ರೆಡಿಯಾಗಿ ಕೂತಿದ್ದೀವಿ. ಮಳೆನೇ ಬಿಡ್ತಾ ಇಲ್ಲ, ಫುಲ್ಲು ಮಳೆ. ಹೆಂಗಿದೆ ನೋಡಿ ವೆದರ್. ಆದರೂ ಡೈಲಿ ನೀಡ್ಸ್ ಅಂತೂ ಬೇಕೇ ಬೇಕಲ್ವಾ, ಅದಕ್ಕಾದರೆ ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ ಕವರ್ ಆಗಿ. ನಮ್ಮ ಪಲಂನೇರು ಮಾಟ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಅವಳು ಫುಲ್ ಪ್ಯಾಕ್ ಆಗಿದ್ದಾಳೆ. ಬನ್ನಿ, ಇವಾಗ ಕರ್ಕೊಂಡು ಹೋಗ್ತೀನಿ ನಿಮ್ಮ ಮಾರ್ಟ್ ಹತ್ರ. ಏನೇನು ಸಿಕ್ಕತ್ತೆ ಮಾರ್ಟಲ್ಲಿ, ರೇಟ್ ಹೇಗಿದೆ ಅಂತ. ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ನಂಗೆ ತುಂಬ ಭಯ ಆಗ್ತಾಯಿತ್ತು. ಫಸ್ಟ್ ಟೈಮ್ ನಾನು ಆ ಥರ ವೀಡಿಯೋ ಮಾಡ್ತಾಯಿದ್ದು. ಅಲ್ಲಿ ಎಲ್ಲರೂ ಒಂಥರ ನೋಡ್ತಾಯಿದ್ರು. ಇಟ್ಸ್ ಓಕೆ ಅಂದ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗೇ ತೊಗೊಂಡಿದ್ದೀನಿ ಅಷ್ಟೇ. ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಿಲ್ಲ ನಾನು. ಫಸ್ಟ್ ಟೈಮ್ ಅಲ್ವಾ, ನೆಕ್ಸ್ಟ್ ಟೈಮ್ ನಾನು ನೋಡಿಸ್ತೀನಿ. ఇగో ఈడుంది. ನಾವು ತರಕ್ಕೆ ಹೋಗಿರೋದೇ ಒಂದಾದರೆ ನನ್ನ ಮಗಳ ಕಥೆನೇ ಒಂದು. ಎಲ್ಲೋದ್ರೂ ಅವಳಿಗೆ ಒಂಥರ ಚಪ್ಪಲಿ ಹುಚ್ಚು. ಪ್ರತಿ ಸಾರಿ ನಾವೆಲ್ಲೋದ್ರೂ ಅವಳಿಗೆ ಚಪ್ಪಲಿ ತಗೊಳ್ಳೇಬೇಕು. ಇಲ್ಲ ನಾನು ತಗೊಂಡ್ರು ಅವಳಿಗೊಂದು ತಗೊಡ್ಬೇಕು, ಇಲ್ಲ ಅವರಪ್ಪ ತೊಗೊಂಡ್ರು ಅವಳಿಗೆ ತಗೊಡ್ಬೇಕು. ಈ ಥರ ಮಾಟಿಗೆ ಬಂದರೆ ಪ್ರತಿ ಸಾರಿ ಬಂದಾಗೂ ಒಂದೊಂದು ಜೊತೆ ಎತ್ಕೊಂಡು ಬರ್ತಾಳೆ. ಅವರಪ್ಪ ಅದೇ ಹೇಳ್ತಾ ಇದ್ದಾರೆ, ನಾನು ತಗೊಡಲ್ಲ ಅಂತ. ಹಂಗಂತಾರೆ, ಮತ್ತು ಅವರೇ ತಗೊಟ್ಬಿಟ್ಟಿರ್ತಾರೆ.
ಆದರೂ ಒಂಥರ ಅವಳಿಗೆ ಏನು ನೋಡಿದ್ರು ಅಂದರೆ ಏನು ನೋಡಿದ್ರು ಬೇಕು ಅನ್ನಲ್ಲ, ಚಪ್ಪಲಿನ ಮಾತ್ರ ಬೇಕು 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 ಅಂತ ಇರ್ತಾಳೆ. ಕಡೆಗೂ ಹಾಗೂ ಹೀಗೂ ಮಾಡಿಬಿಟ್ಟು ಅವರಪ್ಪನ ಒಪ್ಸೇ ಬಿಟ್ಟಿರ್ತಾಳೆ. ಅವರಪ್ಪ ಇಲ್ಲಿ ಬೇಡ ಬೇಡ ಅಂತ ಇರ್ತಾರೆ, ಮತ್ತು ಅದನ್ನು ಕಾಟಲ್ಲಿ ಹಾಕಿರ್ತಾಳಲ್ವ, ಅಲ್ಲಿ ಹೋಗಿ ಬಿಲ್ ಮಾಡೇ ಮಾಡ್ತಾರೆ. ನೋಡಿ ಒಪ್ಪಿಬಿಟ್ಲು. ಇದೆಲ್ಲ ಬಂದು ಬಾಟಮ್ ಸೆಕ್ಷನ್ನು ಆ್ಯಂಡ್ ಕ್ರಾಪ್ ಟಾಪ್ಸು ಆ ಥರ ಇರುತ್ತಲ್ಲ ಅದು. ಇದು ಯಾವ ಥರ ಹೇಳಬೇಕು ಅಂದರೆ ಕ್ವಾಲಿಟಿ ಓಕೆ ಆಗಿರುತ್ತೆ. ಕೆಲವೊಂದು ಚೆನ್ನಾಗೇ ಇರುತ್ತೆ, ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಅನಿಸುತ್ತೆ ಕಂಪೇರ್ ಮಾಡಿದ್ರೆ ಹೊರಗಡೆಗೆ ಮತ್ತು ಇಲ್ಲ ಆನ್ಲೈನ್ಗೆ. ಒಂದೊಂದು ಕ್ಲಾತ್ ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ನೆಕ್ಸ್ಟ್ ಇವಾಗ ತರಕಾರಿ ತೊಗೊಳಕ್ಕೆ ಬಂದ್ವಿ. ತರಕಾರಿ ಒಂದೊಂದ್ಸಲಿ ಇಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ, ಕೆಲವೊಂದು ಸಾರಿ ಅದು ಒಣಗೋದಂಗೆ ಎಲ್ಲ ಬಾಡೋಗಿರುತ್ತೆ. ಆದ್ದರಿಂದ ನಾವು ಜಾಸ್ತಿ ಇಲ್ಲೇನು ತರಕಾರಿ ತೊಗೊಳ್ಳಲ್ಲ, ಹೊರಗಡೆ ಮಾರ್ಕೆಟಲ್ಲೇ ತೊಗೊತೀವಿ. ಅರ್ಜೆಂಟ್ ಏನಾದರೂ ಇದ್ದರೆ ಮಾತ್ರ ತೊಗೊತೀವಿ. ಅವತ್ತು ಬೆಂಡೆಕಾಯಿ ಅದೆಲ್ಲ ಸ್ವಲ್ಪ ಫ್ರೆಶ್ಶಾಗಿ ಕಾಣಿಸ್ತಾ ಇತ್ತು, ಅದರಿಂದ ಅಲ್ಲೇ ತೊಗೊಬಿಟ್ವಿ. ಇನ್ನು ಮಳೆ ಬೇರೆ ಬೀಳ್ತಾ ಇತ್ತಲ್ವ, ಅದಕ್ಕೆ ಮತ್ತೆ ಹೊರಗಡೆ ಹೋಗೋಕ್ಕಾಗಲ್ಲ ಮಾರ್ಕೆಟ್ಗೆಲ್ಲ ಅಂದ್ಬಿಟ್ಟು ಅಲ್ಲೇ ತೊಗೊಂಬಿಟ್ವಿ. ಎಲ್ಲ ಬಿಲ್ಲಿಂಗ್ ಎಲ್ಲ ಆದಮೇಲೆ ಮತ್ತೆ ಹೊರಗಡೆ ಬಂದು ಸ್ವಲ್ಪ ಕೂತಿದ್ವಿ. ಅಂದರೆ ನಾವು ತೊಗೊಂಡಿರ್ತೀವಲ್ಲ ಅದೆಲ್ಲ ನಮ್ಮ ಬ್ಯಾಗಲ್ಲಿ ಹಾಕ್ಕೊಳ್ಳೋಕ್ಕೆ. ಆವಾಗಲೇ ಶುರು ಮಾಡ್ಕೊಬಿಟ್ಲು ಆ ಶೂಸ್ ಹಾಕ್ಕೊಳ್ಳೋಕ್ಕೆ. ಅವರಪ್ಪ ಬೈತಾ ಇದ್ದಾರೆ, ಮನೇಲಿ ಹಾಕೋ, ಇಲ್ಲೆಲ್ಲ ಒದ್ದೆ ಇದೆ, ಮತ್ತು ಅದು ಇದಾಗುತ್ತೆ, ಗಲೀಜಾಗುತ್ತೆ ಚಪ್ಪಲಿ ಎಲ್ಲ ಅಂತ. ಇವಾಗೆಲ್ಲ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಮಾರ್ಟಿಗೆ ಹೋಗಿದ್ವಿ. ಮಾರ್ಟಿಂದ ನಾನು ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಏನೂ ಇಲ್ಲ, ಕಮ್ಮಿನೇ ತೊಗೊಂಬಂದಿದ್ದು. ಆದರೂ ಬಿಲ್ಲು 2,000 ಆಯಿತು. 2,000. ಫಸ್ಟು ಇದು ಕಂಫರ್ಟು. ಈ ಚಳಿಗಾಲ ಅನ್ನೋಕ್ಕಿಂತ ಮಳೆಗಾಲದಲ್ಲಿ ಇದು ಅವಶ್ಯಕತೆ ಜಾಸ್ತಿನೇ ಇರುತ್ತೆ. ಇದು ಆ್ಯಕ್ಚುಲಿ ಪ್ರೈಸ್ ಬಂದು 235 ಇತ್ತು, ಬಟ್ ಇದ್ರ ಪ್ರೈಸ್ ಇನ್ನೊಂದು ಬಿಲ್ ಎಲ್ಲ ಬಿಟ್ಟಾಕ್ಬಿಟ್ಟಿದ್ದಾರೆ. 235ಗೇನೋ ಸಿಕ್ತು ಅಷ್ಟೇ. 235 ಇದ್ದಿದ್ದು 219 ರುಪೀಸಿಗೆ ಸಿಕ್ತು ಕರೆಕ್ಟ್. ನೆಕ್ಸ್ಟು ಈ ಥರ ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು, ಇದು 5 ರೂಪಾಯಿ ಕಟ್, ಇದು 10 ರುಪೀಸ್. ಕಾರ್ನ್ ಮಳೆ ಬೀಳ್ತಾ ಇರಬೇಕಾದ್ರೆ ಬೇಯಿಸ್ಕೊಳ್ತಿದ್ದಕ್ಕೆ ಚೆನ್ನಾಗಿರುತ್ತೆ. ಇದು ಒಂದೊಂದು ಬಂದು 15 ರುಪೀಸ್. ಅದೇ ನಾವು ಹೊರಗಡೆ ಬೇಯಿಸಿರೋದು ತೊಗೊಂಬಂದು ತಿಂತೀವಿ ಅಂದರೆ ಅದು 20 ರುಪೀಸು. ರೋಡ್ ಮೇಲೆ ಮಾರ್ತಾರಲ್ಲ, ಅದರಿಂದ ಅದು ಡಸ್ಟ್ ಎಲ್ಲ ಬಿದ್ದಿರುತ್ತೆ. ಇದು ಸೋರೆಕಾಯಿ, ಇದು ಬಂದು 32 ರುಪೀಸ್. ಪಾತ್ರೆ ತೊಳೆಯೋಕ್ಕೆ ಈ ಥರ ಸ್ಕ್ರಬ್ಬರ್ಸ್. ಇದು ನನ್ನ ಮಗಳ ಅಕಸ್ಮಾತ್ ಪ್ರಾಜೆಕ್ಟ್ ವರ್ಕು ಆ ಥರದ್ದು ಇದ್ದಾಗ ಮಾಡೋಕ್ಕೆ ಈ ಥರ ಕಲರ್ ಶೀಟ್ಸ್, ಪೇಪರ್ಸ್ ಬರುತ್ತಲ್ಲ, A4 ಶೀಟ್ಸ್ ಥರದ್ದು ಸ್ಮಾಲ್ ಸೈಜ್. ನೆಕ್ಸ್ಟು ಇದು ಬಂದು ಬೀಟ್ರೂಟ್. ಇದು 31 ರುಪೀಸ್. ಆ್ಯಕ್ಚುಲಿ ಇದು ಪ್ರೈಸು 32 ರುಪೀಸ್ ಅಲ್ಲ, 14 ರುಪೀಸ್. ಇದು ಬಂದು ಬೆಂಡೆಕಾಯಿ.
ಎಷ್ಟಿದು 200 ಗ್ರಾಮ್ಸ್ ಏನೋ ಇದೆ ಅಷ್ಟೇ, 10 ರೂಪೀಸ್. ಬ್ರಷಸ್ಸು ನನ್ನ ಮಗಳಿಗೆ ಈ ಥರ ಚಿಕ್ಕದು ಇದು. ನೆಕ್ಸ್ಟು ಇದು ರಂಗೋಲಿ ಸ್ಟೆನ್ಸಿಲ್ಸ್ ಅಂತಾರಲ್ಲ ಆ ಥರದ್ದು ಇದು 79 ರೂಪೀಸ್. ಇದು 5 ಬರುತ್ತೆ. ನಾನು ಇವಾಗ ಓಪನ್ ಮಾಡ್ತೇನೆ. ಈ ಥರ ಬರುತ್ತೆ. ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇದು ಕಳಶ, ಇದು ಪಾಲುಗಳು, ಇದು ಶುಭ ಲಾಭ ಅಂತಾರಲ್ಲ ಆ ಥರ. ಇದು ಮಾಮೂಲಿ ದೀಪ. ನೆಕ್ಸ್ಟು ಸೋಪು ನಾವಿದೇ ಯೂಸ್ ಮಾಡೋದು, ಹಿಮಾಲಯದು ಆಯುರ್ವೇದ ಸ್ಯಾಂಡಲ್ ಗ್ಲೋ ಅಂತ ಇದೇ ನಾವು ಯೂಸ್ ಮಾಡೋದು. ಶೂಸ್ ಇದೆ ಅದಕ್ಕೋಸ್ಕರ. ಇದೊಂದು ಮತ್ತು ಇದು ರೋಲಾನ್, ಒಂದೇ ಒಂದು ಮ್ಯಾಗಿ ಪ್ಯಾಕೆಟ್. ನಾವು ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗಾದರೂ ಎಮರ್ಜೆನ್ಸಿಗಷ್ಟೇ. ಮತ್ತು ಗೋಧಿ ಹಿಟ್ಟು ಇನ್ನೇನು ತಗೊಂಡು ಎಲ್ಲೋದ್ರೂ ಪ್ರತಿ ಸಾರಿ ಇದೊಂದು ತಗೊಳ್ತಾಳೆ. ಶೂಸ್ ಆಗಲಿ ಚಪ್ಪಲಿ ಆಗಲಿ, ಹೋಗಿರೋದೇ ಒಂದು ಕೆಲಸ ಆದರೆ ಇದೊಂದು ಕೆಲಸ. ಈ ಶೂಸ್ ಆ್ಯಕ್ಚುಲಿ ಬಂದು 299, 300 ರೂಪೀಸ್. ನೆಕ್ಸ್ಟು ಇದೊಂದು ತೊಗೊಂಡ್ವಿ. ಈ ಮಳೆಗಾಲದಲ್ಲಿ ನಮಗೆ ಇದು ಫುಲ್ ನೆಸೆಸರಿ ಅನಿಸ್ತು, ಅದಕ್ಕೆ ಇದು ತೊಗೊಂಡ್ವಿ. ಬಟ್ಟೆ ಹಾರೋಕ್ಕೆ ಹೊರಗಡೆ ಹಾಕಿದ್ರೆ ಮಳೆ ಬೀಳುತ್ತಲ್ಲ, ಅದು ಒಳಗಡೆನೆ ಚಿಕ್ಕ ಚಿಕ್ಕದೆಲ್ಲ ಇದರಲ್ಲಿ ಕ್ಲಿಪ್ಗೆ ಹಾಕ್ಬಿಟ್ಟು ಹ್ಯಾಂಗ್ ಮಾಡಿಬಿಡ್ಬೋದು. ಇದು ಬಂದು 199 ರೂಪೀಸ್. 36 ಕ್ಲಿಪ್ಸ್ ಇರುತ್ತೆ. ಇದು ವರ್ತೆ ಅನಿಸ್ತು ನನಗೆ, ಗಟ್ಟಿಯಾಗಿದೆ ಇದು ಕೂಡ. ಇಷ್ಟೇ ತೊಗೊಂಡಿದ್ದು. ಇಷ್ಟಕ್ಕೆ ಮತ್ತು ಇದೊಂದು ಪೇಸ್ಟ್ ಒಂದು ತೊಗೊಂಡ್ವಿ, ಪೆಪ್ಸಿಡೆಂಟು. ಆವಾಗಲೇ ಬಿಚ್ಚಿಬಿಟ್ಟಿದ್ದಾರೆ. ಪೇಸ್ಟ್ ಒಂದು ಇಷ್ಟೇ ತೊಗೊಂಡಿದ್ದು. ಇಷ್ಟಕ್ಕೆಲ್ಲ 2000 ರೂಪಾಯಿ. ವೆಲ್ಕಮ್ ಬ್ಯಾಕ್ ಅಗೇನ್. ಇಷ್ಟೊತ್ತವರೆಗೂ ಶಾಪಿಂಗ್ ವ್ಲಾಗ್ ನೋಡಿದ್ರಲ್ಲ. ಈಗ ನಾನು ಒಂದು ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪುದೀನ ಮತ್ತು ಟೊಮೆಟೊ ಚಟ್ನಿ. ಆ್ಯಕ್ಚುಲಿ ಇದನ್ನು ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು 1 ವೀಕ್ ಆ ಥರ. ಇದು ಆ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ನೋಡೋಣ. ಫಸ್ಟ್ ಒಂದು ಬಾಣಲಿ ತೊಗೊಂಡು ಕಡಲೆ ಬೀಜ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದಂಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ 1 ಸ್ಪೂನ್ ಆಗೋಷ್ಟು ಧನಿಯಾ. ಇವೆಲ್ಲ ಡ್ರೈ ಆಗಿ ರೋಸ್ಟ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಆ ಬಿಸಿಯಲ್ಲಿ ಇದ್ದಾಗಲೇ 1-2 ಕಾಳಾಗೋಷ್ಟು ಮೆಂತ್ಯ. 2 ಕಾಳು ಅಂದರೆ ಒಂದಷ್ಟು ಸ್ವಲ್ಪ. ಅದು ಸ್ಟವ್ ಆಫ್ ಮಾಡಿದ್ಮೇಲೂ ಆ ಬಿಸಿಗೆ ಅದು ರೋಸ್ಟ್ ಆಗೋಗುತ್ತೆ. ಇವಾಗ ಅದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರೋದಕ್ಕೆ ಬಿಡ್ತೀನಿ. ಈಗ ಅದೇ ಬಾಣಲಿಗೆ ನಾನು ಮತ್ತೆ ಒಂದು 4 to 5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಿಡಿಯುತ್ತೆ, ಯಾಕಂದರೆ ಇದನ್ನು ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಇದು ಚೆನ್ನಾಗಿರತ್ತೆ. ಇವಾಗ ಆಯಿಲ್ ಬಿಸಿ ಆದಾಗ ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಾಕ್ಕೊಂಡಾಗ ನಾವು ಹಿಂದೆನೇ ಒಂದು ಪ್ಲೇಟ್ ಮುಚ್ಚಿಬಿಡಬೇಕು, ಯಾಕಂದರೆ ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಹಾಕಿದ ತಕ್ಷಣ ಅದು ಸೀಳಿ ಹೊಡೆಯುತ್ತೆ, ಅದು ಪಟ ಪಟ ಅಂತ. ಅದಕ್ಕೋಸ್ಕರ ಪ್ಲೇಟ್ ಮುಚ್ಕೊಂಡಾಗ ಅದು ಫುಲ್ ಫ್ರೈ ಆಗುತ್ತೆ ಮತ್ತು ಸಿಡಿಯೋದು ಇಲ್ಲ.
ಇವಾಗ ನೋಡಿ ಅದೆಲ್ಲ ಫ್ರೈ ಆಗಿದೆಯಲ್ಲ. ಇವಾಗ ನಾನು ಒಂದು 1/2 kg ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಮೀಡಿಯಮ್ ಸೈಜಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡು ಅದನ್ನು ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದು ಫ್ರೈ ಆಗಬೇಕಾದ್ರೇ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಳ್ಳೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರತ್ತೆ. ಇವಾಗ ಒಂದು ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋದು. ಇವಾಗ ಒಂಚೂರು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದೆಲ್ಲ ಫ್ರೈ ಆಗ್ತಾಯಿದೆ. ಅದು ಟೊಮ್ಯಾಟೊ ಕೂಡ ಸಾಫ್ಟ್ ಆಗಿದೆ. ಆ ಟೈಮಲ್ಲಿ ಪುದೀನ 1 ಕಟ್ಟಷ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಕಟ್ ತೊಗೊಂಡಿರೋದ್ರಿಂದ 1 ಕಟ್ ಫುಲ್ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದು ಚೆನ್ನಾಗಿ ಕಲಿಸ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಅದನ್ನು ಫ್ರೈ ಆಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ಇವಾಗ ನಾವು ಮತ್ತೆ ಒಂದು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದು ಜಾರ್ ತಗೊಂಡು ಅದರಲ್ಲಿ 4ರಿಂದ 5 ಎಸಲಾಗೋಷ್ಟು ಬೆಳ್ಳುಳ್ಳಿ, ಅದಕ್ಕೆ ನಾವು ಆಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಕಡಲೆ ಬೀಜ, ಜೀರಿಗೆ, ಧನಿಯಾ, ಮೆಂತ್ಯ ಅದನ್ನೆಲ್ಲ ಮತ್ತೆ ಆ ಜಾರ್ಗೆ ಹಾಕ್ಕೊಂಡು ಮತ್ತು ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಫೈನಾಗಿ ಪೌಡರ್ ಮಾಡ್ಕೊಳ್ಳೋಣ. ನೋಡಿ ಅಷ್ಟರ ಮಟ್ಟಿಗೆ ಪೌಡ್ರ್ ಹಾಕಬೇಕು. ಈ ಕಡೆ ನಾವು ಫ್ರೈಗೋಸ್ಕರ ಇಟ್ಟಿದ್ವಲ್ಲ ಟೊಮ್ಯಾಟೊ, ಪುದೀನ ಅದೆಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆ. ಪುದೀನದು ಹಸಿ ವಾಸನೆ ಎಲ್ಲ ಹೋದಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಸಿ ತಣ್ಣಗಾಗೋಕ್ಕೆ ಬಿಡೋಣ. ಅದು ತಣ್ಣಗಾದ್ಮೇಲೆ ನಾವಿವಾಗ ಏನು ಪೌಡ್ರ್ ಮಾಡ್ಕೊಂಡಿದ್ವಿ ಅದೇ ಜಾರ್ಗೆ ಅದನ್ನು ಹಾಕ್ಕೊಂಡು ತುಂಬ ಫೈನಾಗಿ ಮಿಕ್ಸಿ ಮಾಡ್ತೀರಾ, ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದಾಗ ಅದು ತರಿಯಾಗಿರುತ್ತಲ್ಲ ಹಾಗಿದ್ರೇ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಈ ಒಗ್ಗರಣೆಗೆ ಜಸ್ಟ್ ಏನೂ ಇಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಆಯಿಲು, ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗುತ್ತೆ. ಇದನ್ನು ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.